ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. BS ಯಡಿಯೂರಪ್ಪ ಅವರು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸಿದ ಹಿರಿಮೆ. ಮಾಜಿ ಮುಖ್ಯಮಂತ್ರಿಗಳು, ಮಕ್ಕಳನ್ನು ಬೆಳೆಸಿದ್ದಾಯಿತು. ಒಬ್ಬ ಮಗ BJPಯ ರಾಜ್ಯಾಧ್ಯಕ್ಷ, ಮತ್ತೊಬ್ಬ ಮಗ ಸಂಸದ, ಶಿವಮೊಗ್ಗದ ಸಂಸದ. ಇದೀಗ ಮೊಮ್ಮಕ್ಕಳನ್ನ ರಾಜಕೀಯವಾಗಿ ಬೆಳೆಸುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಈಶ್ವರಪ್ಪನವರು ತಮ್ಮ ಮಗನ ಭವಿಷ್ಯದ ಬಗ್ಗೆ ಇನ್ನೂ ಕೂಡ ಕನಸನ್ನು ಕಾಣ್ತಾನೆ ಇದ್ದಾರೆ. ಇದೇ ಸರಿಯಾಗಿ ಜೂನ್ 4ನೇ ತಾರೀಕು ಕಳೆದ ವರ್ಷ ಲೋಕಸಭೆಯ ರಿಸಲ್ಟ್ ಬಂದಿತ್ತು. ಒಂದು ವರ್ಷದ ಮೊದಲು BS ಯಡಿಯೂರಪ್ಪ ವರ್ಸಸ್ KS ಈಶ್ವರಪ್ಪ ನಡುವಿನ ಯುದ್ಧ ಇಡೀ ದೇಶಾದ್ಯಂತ ಮನೆ ಮಾತಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರದ ಸೀಟನ್ನು ಬಿಟ್ಕೊಟ್ಟಿದ್ರು ಚನ್ನಬಸಪ್ಪಗೆ ಈಶ್ವರಪ್ಪ. ಇರಲಿ, ಮುಂದೇನೋ ಆಗುತ್ತೆ ಅಂತ. ಅದೇ ಲೋಕಸಭೆ ಬರುವಾಗ ತಮ್ಮ ಮಗಂಗೆ ಹಾವೇರಿಲಿ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅಂತ ಯಡಿಯೂರಪ್ಪ ಭರವಸೆ ಕೊಟ್ಟಿದ್ರು. ಆದರೆ ಮೋಸ ಮಾಡಿಬಿಟ್ರು ಅಂತ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಪುಂಖಾನುಪುಂಖವಾಗಿ ಕೂಗಾಡೋದೇನೋ, ಕಿರ್ಚಾಡೋದೇನೋ, ಪ್ರೆಸ್ ಮೀಟಲ್ಲಿ ರೈಸ್ ಆಗೋದೇನೋ, ವಿಜಯೇಂದ್ರ ಬಚ್ಚ ಅಂತ ಪದ ಬಳಸಿದ್ರು KS ಈಶ್ವರಪ್ಪ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಕಪಿಮುಷ್ಟಿಯಲ್ಲಿ BJP ಪಕ್ಷ ತಾಯಿ ರೀತಿ ಅದ್ರ ಕತ್ತನ್ನು ಇಸುಕ್ತಾವ್ರೆ ಅಂತ ಕೂಗಾಡಿದ್ರು. BJP ವಿರುದ್ಧ ಅವ್ರು ಮಾತಾಡಲಿಲ್ಲ. ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಮಾತ್ರ ಈಶ್ವರಪ್ಪನವರ ಆರ್ಭಟ ಜೋರಾಗಿತ್ತು. ಆದರೆ ಒಂದು ವರ್ಷ ಆಯ್ತಿದ್ದಂಗೆ ಎಲ್ಲ ಬದಲಾಗೋಯ್ತು. ಅದರಲ್ಲೂ ಇವತ್ತಿನ ಈ ಫೂಟೇಜ್ ನೀವು ನೋಡ್ತಿರ್ಬೋದು. ಇವತ್ತಿನ ಈ ಫೂಟೇಜ್ BS ಯಡಿಯೂರಪ್ಪನವರ ಮೊಮ್ಮಗನ ಮದುವೆ, ಸಂಸದ ರಾಘವೇಂದ್ರ ಅವರ ಮಗನ ಮದುವೆಯಲ್ಲಿ ಈಶ್ವರಪ್ಪ ಕಾಣಿಸ್ಕೊಂಡ್ರು. ವಿಜಯೇಂದ್ರ ಅವ್ರನ್ನ ಮಾತಾಡಿಸಿ ಭುಜದ ಮೇಲೆ ಕೈ ಇಟ್ಟು ಕುಶಲೋಪರಿ ಹಂಚಿಕೊಂಡ್ರು. ಈಶ್ವರಪ್ಪ ಅವರ ಜೊತೆ ಅವರ ಆ ಒಂದು ಉತ್ಸುಕತೆಗೆ ಎಲ್ಲ ಒಂದು ಕಡೆ ಅವ್ರ ಮಗನ ಭವಿಷ್ಯದ ಕನಸು ಕಾಣ್ತಿದ್ದಾರೆ ಅನಿಸುತ್ತೆ. ಏನು ಮಾಡೋದು? ಸರಿಯಾಗಿದ್ದಿದ್ರೆ ಕಾಂತೇಶ್ ಹಾವೇರಿಯಿಂದ ಸಂಸದರ ಸ್ಥಾನಕ್ಕೆ ಸ್ಪರ್ಧಿಸ್ಬೇಕಿತ್ತು. ಬೊಮ್ಮಾಯಿ ಅವರು ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ರು. ಕೊನೆ ಕ್ಷಣದಲ್ಲಿ ಎಲ್ಲ ವ್ಯತ್ಯಾಸ ಆಯಿತು. ಹೀಗಾಗಿ ಈಶ್ವರಪ್ಪ ಕಾಂಪ್ರಮೈಸಿಗೆ ಬಂದಿದ್ದಾರೋ, ಆದರೆ ಪಕ್ಷವೇ ಅವರನ್ನು ಕಾಂಪ್ರಮೈಸ್ಗೆ ಕರೆತಂದಿದ್ಯೋ ಗೊತ್ತಾಗ್ತಿಲ್ಲ. ಇದಕ್ಕೆ ಮೊದಲು ಸೆನ್ಸ್ ಆಗಿದ್ದು ಇತ್ತೀಚೆಗಷ್ಟೇ ಹಿರಿಯೂರು ಕೃಷ್ಣಮೂರ್ತಿಯವರ ಕಾರ್ಯಕ್ರಮ. ಅವರು ಮರಣ ನಂತರದಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅವರಿಗೆ ಅವರ ನೆನಪಿನ ಪುಸ್ತಕ ಬಿಡುಗಡೆ. ಅಲ್ಲಿ RSSನ ದತ್ತಾತ್ರೇಯ ಹೊಸಬಾಳೆ ಅವರು ಬರ್ತಾರೆ. ದತ್ತಾತ್ರೇಯ ಹೊಸಬಾಳೆ ಅವರ ಸಮ್ಮುಖದಲ್ಲಿ ಒಂದೇ ವೇದಿಕೆಯಲ್ಲಿ BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ ಕಾಣಿಸ್ಕೊಂಡ್ರು. ಅವತ್ತೇ ನಂಗೆ ಸೆನ್ಸ್ ಆಯಿತು, ಏನೋ ಮಿಸ್ ಹೊಡಿತಾ ಇದೆ, ಒಟ್ಟಾಯ್ತವ್ರೆ ಅಂತ. BJPಗೆ ಯಡಿಯೂರಪ್ಪನವರು ಎಷ್ಟು ದೊಡ್ಡ ಶಕ್ತಿಯೋ KS ಈಶ್ವರಪ್ಪನವರು ಅಷ್ಟೇ ದೊಡ್ಡ ಶಕ್ತಿ. ಅಹಿಂದ ನಾಯಕರಾಗಿ BJPಯಲ್ಲಿ ಮಾತಾಡೋರು ಯಾರೂ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿನ ಬಿಟ್ಟರೆ ಈಶ್ವರಪ್ಪ ಅನಿವಾರ್ಯ. BJP ಬಿಟ್ಟು ಕಾಂಗ್ರೆಸ್ ಹೋಗಿ ಜಗದೀಶ್ ಶೆಟ್ಟರ್ನೇ ವಾಪಸ್ ಕರ್ಕೊಬಂದ್ಬಿಟ್ಟು ಬೆಳಗಾವಿಯಿಂದ ಲೋಕಸಭೆ ಕಳಿಸ್ಲಿಲ್ವ BJP? ವ್ಯಕ್ತಿಗಳಿಗೆ ಪಕ್ಷ ಎಷ್ಟು ಅನಿವಾರ್ಯವೋ ಪಕ್ಷಕ್ಕೆ ವ್ಯಕ್ತಿನೂ ಅಷ್ಟೇ ಅನಿವಾರ್ಯ. ಈ ಮದುವೆಗೆ ಈಶ್ವರಪ್ಪನವರು ಬಂದಂಥ ಸನ್ನಿವೇಶವನ್ನು ನೋಡಿದ್ರೆ ಎಲ್ಲ ಒಟ್ಟಾಗೇನೋ ಮಾಡಕ್ಕೆ ಹೊರಟವ್ರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. 2028ರ ಚುನಾವಣೆ ದೂರ ಇಲ್ಲ. ತಮ್ಮ ಮಗನ ಭವಿಷ್ಯವನ್ನ ನೋಡಲೇಬೇಕು ಈಶ್ವರಪ್ಪನವರು. ತಮ್ಮ ಮಗನ್ನ ಲೋಕಸಭೆ ಕಳಿಸ್ಕೋಬೇಕು ಅಂದ್ರು, ಆಗಲಿಲ್ಲ. ಅಟ್ಲೀಸ್ಟು ವಿಧಾನಸೌಧ ಕಳಿಸ್ಲೇಬೇಕು. ಈಶ್ವರಪ್ಪನವರಿಗೂ ಯಡಿಯೂರಪ್ಪ ಅವರ ಜೊತೆಗಿನ, ಯಡಿಯೂರಪ್ಪ ಕುಟುಂಬದ ಜೊತೆಗಿನ ದೋಸ್ತಿ ಅನಿವಾರ್ಯ. BJP ಪಕ್ಷಕ್ಕೂ ಈಶ್ವರಪ್ಪ ಅನ್ನುವಂಥ ನಾಯಕರ ಅನಿವಾರ್ಯತೆ ಇದೆ. ಯಾರವ್ರಿ BJPಲಿ ಮಾತಾಡೋರು? ಜಾತಿ ಗೀತಿ ಎಲ್ಲ ಬಿಟ್ಬಿಡಿ, ಯತ್ನಾಳ್ನ ಸೈಡಿಗೆ ಕಳಿಸ್ಬಿಟ್ರು. CT ರವಿನ ರಾಜ್ಯಾಧ್ಯಕ್ಷ ಮಾಡಕ್ ಬಿಡ್ಲಿಲ್ಲ. ಮಾತಾಡಿದ್ರೆ ಕಷ್ಟ ಅಂತಾರೆ BJPಲಿ. ಅಂಥದ್ರಲ್ಲಿ ಇಲ್ಲ, ಪಕ್ಷ ಕಟ್ಟಕ್ಕೆ ಹೋರಾಡದಂತ ಈಶ್ವರಪ್ಪನು ಬೇಕ್ರಿ. ಯಡಿಯೂರಪ್ಪ ಅವ್ರ ಮೊಮ್ಮಕ್ಕಳು ಬೆಳ್ಸಕ್ ರೆಡಿ ಆದ್ರೆ ಈಶ್ವರಪ್ಪ ಮಗನ್ಗಾರು ಸೆಟ್ಲ್ ಮಾಡಬಾರ್ದ ರಾಜಕೀಯವಾಗಿ? ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈಶ್ವರಪ್ಪ ಅವರ ನಡೆ. ಅದಕ್ಕೆ BG ಟೆಕ್ಸ್ಟು ಕಲೆ ಇಲ್ಲ ಕಾಂತ ಕೋಟ್ ಹಾಕಿರೋದು ಏನಂದ್ರೆ ಈಶ್ವರಪ್ಪ ಅವ್ರ ಮಗ ಕಾಂತೇಶು ಭವಿಷ್ಯ ಏನು? ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ಈಶ್ವರಪ್ಪ ಅವರು ಸರ್ಚ್ ಮಾಡಿ ನೋಡಿ, ಈಶ್ವರಪ್ಪ ಆಂಗ್ರಿ ಆನ್ BS5 ಫ್ಯಾಮಿಲಿ ಅಂತ ಯೂಟ್ಯೂಬಲ್ಲಿ. ಏನು ಕಡಿಮೆನ ಅವರು ಹೊಗಳಿರೋದು ಎಲೆಕ್ಷನ್ ಟೈಮಲ್ಲಿ. ಬಟ್ ಈಶ್ವರಪ್ಪಗೆ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಸಿಗದೇ ಇರಬಹುದು, ಆದರೆ ಈಶ್ವರಪ್ಪ ಮಾಸ್ ಲೀಡರ್ ಅನ್ನ ನಾವು ಒಪ್ಕೊಳ್ಳೇಬೇಕು ರಾಜ್ಯ ರಾಜಕೀಯದಲ್ಲಿ.
ಆ ಹಿರಿಯೂರು ಕೃಷ್ಣಮೂರ್ತಿ ಅವರ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಮಾತಾಡ್ತಾ ಪಕ್ಷ ಕಟ್ಟಕ್ಕೆ ಯಡಿಯೂರಪ್ಪನವ್ರು ಕಷ್ಟಪಟ್ಟರು, ನಾನು ಕಷ್ಟಪಟ್ಟೆ ಅಂತ ಯಡಿಯೂರಪ್ಪ ಅವ್ರ ಹೆಸರು ತಗೊಂಡಾಲೆ ಅನ್ಕೋಬೇಕಿತ್ತು. ಇವರಿಬ್ರೇನೋ ಒಂದಾಯ್ತಾವ್ರೆ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರೋಧಿ ಅಲೆ ಜಾಸ್ತಿ ಆಗ್ತಾ ಇದೆ. BJPಯ ವಿರೋಧಿಗಳು ಒಂದಾಗ್ತಾ ಇದ್ದಾರೆ. ಈಶ್ವರಪ್ಪ ಅವರ ಮಗನ ಭವಿಷ್ಯ ಏನು, ಕಾಂತೇಶ್ ಭವಿಷ್ಯ? ಶಿವಮೊಗ್ಗ ಜಿಲ್ಲೆಯ ಮತದಾರರು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.